ಅದು ನಾನು ರಾತ್ರಿ ಶ್ಯಾಮ, ಹೆದರ್ಕೋತಾ ಇದೆಯಲ್ಲ ಶ್ಯಾಮ, ಹೇಳು, ನಡೆದಿದ್ದನ್ನೇ ಹೇಳು. ಅದೇ ತಲೆನೋವು ಕಡಿಮೆ ಆಗಕ್ಕೆ ಟ್ಯಾಬ್ಲೆಟ್ ತಗೊಳಕ್ ಹೋಗಿದ್ದೆ ಅಂದ್ಯಲ್ಲ, ಅದನ್ನೇ ಹೇಳು. ಯಾರೇನಂತಾರೆ? ಅಂದ್ರೆ ಅವಳು ರಾತ್ರಿ ಟ್ಯಾಬ್ಲೆಟ್ ತಗೊಳಕ್ಕೋಸ್ಕರ ಹೊರಗಡೆ ಹೋಗಿದ್ಲು ಅಂತೀರಾ? ಅಷ್ಟೇನಾ? ಅನ್ನೋದಲ್ಲ ಅತ್ತಿಗೆ, ಇರದೇ ಅದು. ಟ್ಯಾಬ್ಲೆಟ್ಗೋಸ್ಕರನೇ ಶ್ಯಾಮ ಹೊರಗಡೆ ಹೋಗಿದ್ದು. ಮತ್ತೆ ಕಿಡ್ನಾಪ್ ಹೇಗಾಯ್ತು? ಯಾಕಾಯ್ತು? ಯಾರ್ ಕಿಡ್ನಾಪ್ ಮಾಡಿದ್ದು? ಯಾಕೆ ಕಿಡ್ನಾಪ್ ಮಾಡಿದ್ರು? ಕಿಡ್ನಾಪ್ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದು ನಮ್ಗೆ ಹೇಗೆ ತಿಳಿಯುತ್ತೆ ಐಶ್ವರ್ಯ? ಬೆರಳಲ್ಲಿರೋ ಉಂಗುರಕ್ಕೋಸ್ಕರನೋ ಕತ್ತಲ್ಲಿರೋ ಸರಕ್ಕೋಸ್ಕರನೋ ಕಿಡ್ನಾಪ್ ಮಾಡೋ ಕಾಲ ಇದು. ಕರೆಕ್ಟಾಗಿ ಹೇಳಿದ್ರಿ. ಅದಕ್ಕೆ ನನ್ನ ಫ್ರೆಂಡ್ ಮಗುನ ಚಿಕ್ಕ ಕಿವಿ ರಿಂಗೋಸ್ಕರ ಕಿಡ್ನಾಪ್ ಮಾಡಿದ್ರು, ಗೊತ್ತಾ? ಹೌದು, ನಿಜ. ಇತ್ತೀಚೆಗೆ ಸಣ್ಣ ವಿಷಯಕ್ಕೂ ಕಿಡ್ನಾಪ್ ಮಾಡ್ಬಿಡ್ತಾರೆ. ಅವರು ಕಿಡ್ನಾಪ್ ಮಾಡಿರೋ ವಿಷಯ ಹೊರಗಡೆ ಬರಬಾರ್ದು ಅಂತ ಅಗತ್ಯ ಬಿದ್ರೆ ಹಿಂದೆ ಮುಂದೆ ನೋಡಿದ್ರೆ ಪ್ರಾಣನೂ ತೆಗೆದ್ಬಿಡ್ತಾರೆ. ಹೌದು, ನಾವೆಲ್ಲ ಅದೃಷ್ಟವಂತರಾಗಿದ್ದಕ್ಕೆ ಶ್ಯಾಮ ಏನೂ ಆಗದೆ ಬಂದಿರೋದು. ಹೌದು, ನಾವು ತುಂಬಾ ಅದೃಷ್ಟವಂತರು. ಆದ್ರೆ ಆ ಕಿಡ್ನಾಪರ್ಸ್ ಮಾತ್ರ ತುಂಬಾ ದುರದೃಷ್ಟವಂತರು. ಯಾಕೆ ಅಂದ್ರೆ ಅವ್ರನ್ನ ನಾವು ಬಿಡೋದಿಲ್ವಲ್ಲ, ಅದಕ್ಕೆ. ಅವ್ರ ಕಥೆ ಮುಗಿಸ್ತೀನಿ. ನೋಡ ಅಖಿಲ್, ಈಗ ಆ ವಿಷಯ ಎಲ್ಲ ಯಾಕೆ, ಆಮೇಲೆ ಮಾತಾಡೋಣಂತೆ. ಮೊದಲು ಶ್ಯಾಮನ್ ಒಳಗೆ ಕರ್ಕೊಂಡು ಹೋಗು. ಅವಳಿಗೀಗ ವಿಶ್ರಾಂತಿ ಮಾಡೋ ಅವಶ್ಯಕತೆ ಇದೆ. ಹೌದೌದು, ನೀನ್ ಹೋಗಿ ರೆಸ್ಟ್ ತಗೊಳಮ್ಮ, ಹೋಗು. ಪಾಪ ಏನ್ ತಿಂದ್ಯೋ ಇಲ್ವೋ, ನೀನ್ ಬೇಗ ಹೋಗಿ ಫ್ರೆಶ್ ಆಗ್ಬಿಡ್ಬಾ. ನಿನ್ಗೋಸ್ಕರ ನಾನೇನಾದ್ರೂ ರೆಡಿ ಮಾಡ್ತೀನಿ. ಹೋಗಮ್ಮ, ಹೋಗು. ಈ ಅತ್ತೆ ಸೊಸೆ ದಿನಕ್ಕೂ ಹತ್ರ ಆಗ್ತಾ ಇದ್ದಾರೆ. ಶ್ಯಾಮ ಹಾಡ್ತಾಳೆ ಅಂತೇನಾದ್ರೂ ಆದ್ರೆ ಅವ್ರು ದೂರ ಆಗ್ತಾರೆ. ಆದ್ರೆ ಆ ವಿಷಯ ಹೇಳಿದ್ರೂ ಯಾರೂ ನಂಬೋದಿಲ್ಲ. ಸಾಕ್ಷಿ ಜೊತೆಗೇನೆ ಹೊರಗೆ ಹಾಕ್ಬೇಕು. ಹಾಕ್ತೀನಿ. ಈ ಜ್ಯೂಸ್ ಜೊತೆ ಫ್ಲಾಶ್ ನ್ಯೂಸ್. ಶ್ಯಾಮ ಹಾಡ್ತಾಳೆ ಅನ್ನೋ ವಿಷಯನ ಶ್ಯಾಮ ಬಾಯಲ್ಲೇ ಹೇಳಿಸ್ತೀನಿ. ಈಗ ನಾನು ಶ್ಯಾಮ ಮಾತಾಡೋದನ್ನ ಈ ಫೋನಲ್ಲಿ ರೆಕಾರ್ಡ್ ಮಾಡ್ತೀನಿ. ತಕ್ಷಣ ಅತ್ತೆ ಶ್ಯಾಮನ ಕತ್ ಹಿಡಿದು ಮನೆಯಿಂದ ಹೊರಗಡೆ ಹಾಕ್ತಾರೆ. ಕಲಾವಿದ್ರಿಂದ ಅಖಿಲ್ಗೆ ಗಂಡಾಂತರ ಇದೆ ಅಂತ ಹೆದರೋ ಅತ್ತೆಗೆ ನನ್ನ ಮಾತು ಕೇಳಿಸ್ಲೇಬೇಕು. ತಕ್ಷಣ ಅತ್ತೆ ಶ್ಯಾಮನ ಕತ್ತು ಹಿಡ್ಕೊಂಡು ಮನೆಯಿಂದ ಹೊರಗಡೆ ಹಾಕ್ತಾರೆ.
ಶ್ಯಾಮ, ಜ್ಯೂಸ್. ನಿನ್ಗೋಸ್ಕರ ಜ್ಯೂಸ್ ತಂದಿದ್ದೀನಿ. ಏನ್ ಹಾಗ್ ನೋಡ್ತಿದ್ಯಾ? ತಗೋ. ನೀವ್ ನನ್ಗ್ಯಾಕಕ್ಕ ಜ್ಯೂಸ್ ತಂದ್ರಿ? ಕಿಡ್ನಾಪ್ ಇಂದ ತಪ್ಪಿಸ್ಕೊಳ್ಳೋದಿಕ್ಕೆ ನೀನು ತುಂಬಾನೇ ಕಷ್ಟಪಟ್ಟಿರ್ತೀಯ. ಕಿಡ್ನಾಪ್ ಇಂದ ತಪ್ಪಿಸ್ಕೊಂಡ್ಮೇಲೆ ಕೃಷ್ಣನ್ ನೆನ್ಸ್ಕೊಂಡು ಹಾಡಿರ್ತೀಯ. ಅಲ್ಲಿ ಕಷ್ಟಪಟ್ಟು ಇಲ್ಲಿ ಹಾಡಿ ತುಂಬಾ ಸುಸ್ತಾಗಿರ್ತೀಯಲ್ಲ, ಅದಕ್ಕೆ ಜ್ಯೂಸ್ ತಂದಿದ್ದೀನಿ. ನಾನು ಹಾಡೋದಂದ್ರೆ ಏನಕ್ಕ? ಆಗ್ಲೇ ನೀನು ಹಾಡಿಲ್ವಾ? ನೀವ್ ನೋಡಿದ್ರಾ? ನೋಡಿಲ್ಲ, ಆದ್ರೆ ಕೇಳಿದ್ದೀನಿ. ಹಾಡ್ ಕೇಳಿ ಅಲ್ಲಿ ತನಕ ಬಂದೆ. ನಾನು ಅಲ್ಲಿಗೆ ಬರೋ ಅಷ್ಟ್ರಲ್ಲಿ ನಿನ್ನ ಬಿಟ್ರೆ ಯಾರೂ ಇರ್ಲಿಲ್ಲ. ಆ ಹಾಡ್ನ ನೀನೇ ಹಾಡಿರ್ಬಹುದಲ್ವಾ? ಯಾರೋ ಹಾಡಿರೋ ಹಾಡ್ ಕೇಳಿ ನಾನೇ ಹಾಡ್ದೆ ಅಂತ ನೀವ್ ಅನ್ಕೊಂಡಿರ್ಬೋದಲ್ವಾ? ಅಂದ್ರೆ ನೀನ್ ಆ ಹಾಡ್ನ ಹಾಡಿಲ್ಲ ಅಂತ್ಯಾ? ಇಲ್ಲ, ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದಿರೋ ನಾನು ಯಾರ್ ಕಿಡ್ನಾಪ್ ಮಾಡಿದ್ರು, ಯಾಕೆ ಕಿಡ್ನಾಪ್ ಮಾಡಿದ್ರು ಅಂತ ಯೋಚನೆ ಮಾಡ್ತಿರ್ತೀನಿ ಅಷ್ಟೇ. ಹಾಡ್ತಾ ಯಾಕಿರ್ತೀನಕ್ಕ? ಅದು ಅಲ್ದೆ ನನ್ಗೆ ಹಾಡಕ್ ಬರಲ್ವಲ್ಲ. ಹೌದಾ? ನಿಜವಾಗ್ಲೂ ನಿನ್ಗೆ ಹಾಡಕ್ ಬರಲ್ವಾ? ಇಲ್ಲ, ನನಗೆ ಸಂಗೀತ ಕಲಿಸ್ಬೇಕು ಅಂತ ಪ್ರಯತ್ನ ಮಾಡಿರೋ ಅಖಿಲ್ ಅವರು ಕೂಡ ನನಗೆ ಸಂಗೀತ ಬರಲ್ಲ ಅಂತ ಅರ್ಥ ಆಗಿ ನಂಗೆ ಸಂಗೀತ ಕಲ್ಸೋದು ಬಿಟ್ರಲ್ಲ ಅಕ್ಕ. ಆದ್ರೆ ನಾನು ಹಾಡ್ತೀನಿ ಅನ್ನೋ ಅನುಮಾನ ನಿಮ್ಗ್ಯಾಕ್ ಬಂತಕ್ಕ? ನಿನ್ ಬಿಹೇವಿಯರ್ ನೋಡಿದ್ರೆ ಇತ್ತೀಚೆಗೆ ಅನುಮಾನ ಬರೋ ತರ ಇದ್ದಿದ್ದಕ್ಕೆ ನನಗೆ ಇಂಥ ಅನುಮಾನ ಬರ್ತಿದೆ. ನೀವ್ ಸುಮ್ನೆ ಪ್ರತಿ ವಿಷಯಕ್ಕೂ ನನ್ ಮೇಲೆ ಅನುಮಾನ ಪಡ್ತೀರಾ. ನನ್ ಬಗ್ಗೆ ನೆಗೆಟಿವ್ ಯೋಚನೆ ಮಾಡ್ತೀರಾ. ಯಾವಾಗ್ಲೂ ನನ್ನೇ ಟಾರ್ಗೆಟ್ ಮಾಡ್ಬೇಕು ಅಂತ ನೋಡ್ತಿರ್ತೀರಾ. ಕರೆಕ್ಟ್ ಅಲ್ಲ ಅಕ್ಕ, ಇದು ಕರೆಕ್ಟ್ ಅಲ್ಲ. ಬೇರೆಯವ್ರಿಗೆ ಒಳ್ಳೇದ್ ಮಾಡಕ್ಕೆ ಏನೇ ಮಾಡಿದ್ರು ಆ ದೇವ್ರು ಆಶೀರ್ವದಿಸ್ತಾನೆ. ಆದ್ರೆ ಬೇರೆಯವ್ರಿಗೆ ಕೆಟ್ಟದ್ ಮಾಡ್ಬೇಕು ಅಂತ ನೋಡಿದ್ರೆ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಅದು ತಿರ್ಗಾ ಹೊಡೆಯೋ ಹಾಗೆ ಮಾಡ್ತಾನೆ ಆ ದೇವ್ರು. ಏನು ನನಗೆ ನೀತಿ ಹೇಳ್ತಿದ್ಯಾ? ತಪ್ಪನ್ನ ಯಾರೇ ಮಾಡಿದ್ರು ಸರಿ ಮಾಡೋದ್ರಲ್ಲಿ ತಪ್ಪಿಲ್ವಲ್ಲ ಅಕ್ಕ? ಏನೇ ತಪ್ಪು? ನಾನೇನ್ ತಪ್ಪು ಮಾಡ್ದೆ? ನೀನ್ ಆಡ್ತಿರೋ ನಾಟಕನ ಹೊರಗೆ ಹಾಕ್ಬೇಕು ಅನ್ಕೊಂಡಿರೋ ತಪ್ಪ? ನಾನು ನಾಟಕ ಆಡ್ತಿದ್ದೀನಿ ಅಂತ ನೀವು ಅನ್ಕೊಂಡಿರೋದೇ ತಪ್ಪು. ಹಾಗ ಅನ್ಕೊಂಡಿದ್ದಕ್ಕೆ ನೀವು ನನ್ನ ಬಗ್ಗೆ ತಪ್ಪಾಗಿ ಕೆಟ್ಟದಾಗಿ ಯೋಚನೆ ಮಾಡ್ತಿದ್ದೀರಾ. ಅಂದ್ರೆ ನೀನ್ ಯಾವ ತಪ್ಪು ಮಾಡಿಲ್ವಾ? ತಪ್ಪು ಮಾಡದೇ ಇರೋ ಮನುಷ್ಯ ಈ ಭೂಮಿ ಮೇಲೆ ಯಾರೂ ಇಲ್ಲ ಅಕ್ಕ. ಅಷ್ಟು ಮಾತ್ರಕ್ಕೆ ಆ ಮನುಷ್ಯ ಮಾಡೋದು ಪ್ರತಿಯೊಂದು ತಪ್ಪು ಅಂದ್ಕೊಳ್ಳೋದು ತಪ್ಪು ಅಂತಿದ್ದೀನಿ. ಯಾರ್ ತಪ್ಪು ಅಂತ ಬೇಗನೆ ಗೊತ್ತಾಗುತ್ತೆ, ಆದಷ್ಟು ಬೇಗ ಹೊರಗ್ ಬರುತ್ತೆ. ಒಂದು ಮಾತ್ ನೆನಪಿಟ್ಕೋ ಶ್ಯಾಮ, ಯಾವತ್ತಾದ್ರೂ ಸರಿ ನೀನ್ ಮಾಡೋ ತಪ್ಪುಗಳು, ನೀನ್ ಮಾಡೋ ನಾಟಕಗಳು ಸಾಕ್ಷಿ ಸಮೇತ ಹೊರಗಡೆ ಬರೋದು ನನ್ನಿಂದಾನೆ, ಖಂಡಿತ ನನ್ನಿಂದಾನೆ. ನಿನ್ ನಿಜ ರೂಪ ಹೊರಗಡೆ ಬರುತ್ತೆ. ನೋಡೋಣ ಯಾರಿಂದ ಯಾರ್ ನಿಜ ಸ್ವರೂಪ ಹೊರಗಡೆ ಬರುತ್ತೋ ನೋಡೋಣ. ಏನ್ ನೋಡ್ಕೊಂಡು ನಿನಗಷ್ಟೊಂದು ಕೊಬ್ಬು? ನನ್ ಕೃಷ್ಣನ್ ನೋಡಿ. ನನ್ ಜೊತೆ ಕೃಷ್ಣ ಇರೋವರೆಗೂ ನಾನು ಯಾವುದಕ್ಕೂ ಹೆದ್ರಲ್ಲ, ಯಾರಿಗೂ ಹೆದ್ರಲ್ಲ. ನೋಡೋಣ, ಅದನ್ನು ನೋಡೋಣ.
ಯಾವುದೋ ಒಂದು ದಿನ ನಿನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿತೀನಿ. ಆವತ್ ನಿನ್ ಕೃಷ್ಣನೂ ಕೂಡ ಕಾಪಾಡಲ್ಲ. ಕೃಷ್ಣನೇ ಕಾಪಾಡ್ತಾನೆ, ನನ್ನ ಕೃಷ್ಣನೇ ಕಾಪಾಡ್ತಾನೆ. ಅಖಿಲ್, ಏನಪ್ಪ ಇನ್ನೂ ಆ ಕಿಡ್ನಾಪ್ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯಾ? ಹೌದು ಡ್ಯಾಡಿ, ಶ್ಯಾಮನ್ನ ಕಿಡ್ನಾಪ್ ಮಾಡೋ ಅಗತ್ಯ ಯಾರಿಗಿತ್ತು ಅಂತ ಎಷ್ಟು ಯೋಚನೆ ಮಾಡಿದ್ರೂ ಅರ್ಥ ಆಗ್ತಾ ಇಲ್ಲ. ಹೌದು ಕಣಪ್ಪ, ಒಡವೆಗಾಗಿ ಅವಳನ್ನ ಕಿಡ್ನಾಪ್ ಮಾಡಿದ್ರೆ ಒಡವೆ ಕಿತ್ಕೊಂಡು ಅವಳನ್ನ ಬಿಟ್ಟಿರೋರು. ಮೈ ಮೇಲಿರೋ ಒಡವೆ ಹಾಗೇ ಇದೆ ಅಂದ್ರೆ ಶ್ಯಾಮನ ಕಿಡ್ನಾಪ್ ಮಾಡಿರೋ ಹಿಂದೆ ಏನೋ ಬಲವಾದ ಕಾರಣ ಇದೆ ಅನಿಸ್ತಿದೆ. ಹಾಡ್ಗೋಸ್ಕರ ಗೌರಮ್ಮ ಏನಾದ್ರೂ ಈ ಕಿಡ್ನಾಪ್ನ ಮಾಡಿದ್ರ ಅಂತ ಅನ್ಸೋದಕ್ಕೆ ಅವರು ಮನೆಯಲ್ಲೇ ಇದ್ದಾರೆ. ಶ್ಯಾಮ ಕಿಡ್ನಾಪ್ ಆಗಿರೋದಕ್ಕೆ ನಮ್ ಜೊತೆ ಅವರು ತುಂಬಾ ಟೆನ್ಷನ್ ಮಾಡ್ಕೊಂಡ್ರು. ಸೊ ಅವ್ರನ್ನ ಅನುಮಾನ ಪಡೋ ಹಾಗಿಲ್ಲ. ಬೇರೆ ಯಾರೋ ಯಾವುದೋ ಕಾರಣಕ್ಕೆ ಅಂತಾನೆ ಶ್ಯಾಮನ್ನ ಕಿಡ್ನಾಪ್ ಮಾಡಿದ್ದಾರೆ ಡ್ಯಾಡಿ. ಡ್ಯಾಡಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ರಿಟರ್ನ್ ಕಂಪ್ಲೇಂಟ್ ಕೊಟ್ಟು ಆ ಕಿಡ್ನಾಪರ್ಸ್ ಬಗ್ಗೆ ಎಂಕ್ವೈರಿ ಮಾಡಕ್ ಹೇಳೋಣವಾ? ಬೇಡಪ್ಪ, ಕಿಡ್ನಾಪ್ ವಿಷಯ ಹೊರಗಡೆ ಬರೋದು ಒಳ್ಳೇದಲ್ಲ. ಸಿಐಗೆ ಹೇಳಿದೀವಲ್ಲ, ಅವರು ಸೈಲೆಂಟಾಗಿ ಎನ್ಕ್ವೈರಿ ಮಾಡಿ ಆ ಕಿಡ್ನಾಪರ್ಸ್ ಯಾರು ಅಂತ ಹೇಳ್ತಾರೆ ಬಿಡು. ಆ ಕಿಡ್ನಾಪರ್ಸ್ ಯಾರೋ ಗೊತ್ತಾಗ್ಲಿ, ಅವಾಗಿದೆ ಅವರಿಗೆ ಹಬ್ಬ. ನಾವು ತುಂಬಾ ಅದೃಷ್ಟವಂತರು ರೂಪ. ಆ ಕಿಡ್ನಾಪ್ನ ನಾವೇ ಮಾಡಿಸಿದ್ದು ಅಂತ ಯಾರಿಗೂ ಅನುಮಾನ ಬರಲಿಲ್ಲ. ಹೌದು ಮಮ್ಮಿ, ನನಗ್ ಮಾತ್ರ ತುಂಬಾ ಭಯ ಆಗಿತ್ತು. ಭಯನಾ? ಯಾಕೆ? ಶ್ಯಾಮ ನಮ್ಮನ್ನ ನೋಡಿಲ್ಲ. ಕಿಡ್ನಾಪ್ ಮಾಡಿದವರು ನಾವೇ ಕಿಡ್ನಾಪ್ ಮಾಡಿಸಿದ್ದು ಅನ್ನೋ ವಿಷಯನ ಹೊರಗೆ ಯಾರಿಗೂ ಹೇಳಲ್ಲ. ಇನ್ನು ನಮ್ಮೇಲೆ ಯಾಕೆ ಅನುಮಾನ ಬರುತ್ತೆ? ಅಂದ್ರೆ ಪೊಲೀಸ್ ಎಂಕ್ವೈರಿ ಮಾಡಿಸಿದ್ರೆ ಸಿಕ್ಬೀಳ್ತೀವೇನೋ ಅಂತ ಭಯ ಆಗಿತ್ತು ಮಮ್ಮಿ. ಪೊಲೀಸ್ ಎನ್ಕ್ವೈರಿನಾ? ವರ್ಮಾ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ವಲ್ಲ? ಕೊಡ್ತಾರೇನೋ ಅಂತ ಭಯ ಆಗಿತ್ತು ಮಮ್ಮಿ. ತನ್ನ ಸೊಸೆ ಒಂದು ರಾತ್ರಿ ಎಲ್ಲ ಕಿಡ್ನಾಪರ್ಸ್ ಹತ್ರ ಇದ್ಲು ಅಂತ ಹೇಳ್ಕೊಳ್ಳೋದು ವರ್ಮಾಗಾಗ್ಲಿ ವಸಂತಗಾಗ್ಲಿ ಮರ್ಯಾದೆ ಹೋಗೋ ವಿಷಯ. ಅದಕ್ಕೆ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ, ಎನ್ಕ್ವೈರಿ ನಡೆಯಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು. ಆ ಕಾರಣಕ್ಕೆ ಧೈರ್ಯವಾಗಿ ಕಿಡ್ನಾಪ್ ಮಾಡಿಸಿದ್ದು. ನಿನ್ನ ಮಾವನವ್ರದ್ದು ಫೋನ್ ತೆಗೆದ್ರೆ ಸಾಕು, ಆಲ್ಬಮ್ ಅಂತ ಪ್ರಾಣ ತಿಂತಾರೆ. ನಿನ್ನ ಮಾವನವ್ರಿಗೆ ಆಯುಧ ಬೇಡ್ವೆ, ಆಲ್ಬಮ್ ಬಲ್ಲೇ ಸಾಯಿಸ್ಬಿಡ್ತಾರೆ. ಈಗ ಅವ್ರಿಗೆ ಏನ್ ಹೇಳ್ತೀಯ ಮಮ್ಮಿ? ನಾನೇನು ಹೇಳಲ್ಲ. ಫೋನ್ ಲಿಫ್ಟ್ ಮಾಡಿದ್ರೆ ತಾನೆ ಏನಾದ್ರೂ ಹೇಳ್ಬೇಕಾಗಿರೋದು. ಅದಕ್ಕೆ ನಾನು ಲಿಫ್ಟೇ ಮಾಡಲ್ಲ. ಈಗೇನು ಫೋನ್ ರಿಸೀವ್ ಮಾಡಿಲ್ಲ ಅಂತ ಪ್ರಾಬ್ಲಮ್ ಇಲ್ಲ, ಆದ್ರೆ ಈ ಆಲ್ಬಮ್ ಪ್ರಾಬ್ಲಮ್ ಹೇಗ್ ಸಾಲ್ವ್ ಮಾಡ್ತೀಯಾ? ಅದೇ ಯೋಚನೆ ಮಾಡ್ತಿದ್ದೀನಿ. ನೋಡು, ಐಶ್ವರ್ಯ ಬರ್ತಾ ಇದ್ದಾಳೆ. ಈ ಟಾಪಿಕ್ ಬಗ್ಗೆ ಮಾತಾಡ್ಬೇಡ. ಬಾ ಐಶ್ವರ್ಯ. ಏನು ಅಮ್ಮ ಮಗಳಿಬ್ರು ಏನೋ ರಹಸ್ಯ ಮಾತಾಡ್ತಿದ್ದೀರಾ ಅನ್ಸುತ್ತೆ? ರಹಸ್ಯನೂ ಇಲ್ಲ, ಏನೂ ಇಲ್ಲ. ರೂಪಾರಾಣಿ ಮದುವೆ ಬಗ್ಗೆ ಮಾತಾಡ್ತಾ ಇದ್ವಿ ಅಷ್ಟೇ.
ಹೌದು, ಎಲ್ಲಾರ ಮದ್ವೆಲೂ ನಮ್ ರೂಪರಾಣಿ ಹಾಡ್ ಹಾಡ್ತಿದ್ಲು. ಈಗ ರೂಪರಾಣಿ ಮದ್ವೆಲಿ ಯಾರ್ ಹಾಡ್ ಹಾಡ್ತಾರೆ? ಶ್ಯಾಮ ಹತ್ರ ಹಾಡ್ಸಣ್ವಾ? ಏನ್ ಹಾಕ್ ನೋಡ್ತಿದ್ದೀರಾ? ಶ್ಯಾಮ ಹತ್ರನೇ ಹಾಡ್ಸೋಣ. ಚೆನ್ನಾಗಿರುತ್ತೆ. ಶ್ಯಾಮ ಹತ್ರ ಹೇಗ್ ಹಾಡ್ಸೋಕಾಗತ್ತೆ ಐಶ್ವರ್ಯ? ಅವಳಿಗೆ ಹಾಡಕ್ ಬರಲ್ವಲ್ಲ? ಬರಲ್ವಾ? ಸ್ವಲ್ಪನೂ ಬರಲ್ಲ. ಹೌದಾ? ಇಷ್ಟು ದಿನ ನಿನ್ ಜೊತೆ ಸೇರ್ಕೊಂಡು ಅವಳು ಅಷ್ಟು ಪ್ರೋಗ್ರಾಮ್ಸ್ ಬಂದಿದ್ಲಲ್ಲ, ಅವಳಿಗೆ ಹಾಡ್ ಹಾಡಕ್ ಬರಲ್ಲ ಅಂದ್ರೆ ನನಗ್ ನಂಬಕ್ ಆಗ್ತಿಲ್ವಲ್ಲ. ನಿಜ ಐಶ್ವರ್ಯ, ಶ್ಯಾಮಗೆ ಹಾಡಕ್ ಬರೋದಿಲ್ಲ. ಬಂದ್ರೆ ನೀವೇನ್ ಹೇಳ್ಬಿಡ್ತೀರಾ? ನೀವೆಲ್ಲ ಒಂದೇ ಊರವರು, ನಿಮ್ಮಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ಸುತ್ತೆ. ನಾನೇ ಶ್ಯಾಮನ ರೆಡ್ ಹ್ಯಾಂಡ್ ಆಗಿ ಹಿಡಿತೀನಿ. ಆವಾಗಿದೆ ನಿಮ್ಗೆಲ್ಲಾರ್ಗೂನು. ಏನ್ ಹಾಗೆ ನೋಡ್ತಿದ್ಯಾ? ಏನಿಲ್ಲ, ಮದ್ವೆ ವಿಷಯನ ನೀವ್ ಮಾತಾಡ್ಕೊಳ್ಳಿ. ಇಷ್ಟಕ್ಕೂ ಐಶ್ವರ್ಯ ಇಲ್ಲಿಗೆ ಯಾಕೆ ಬಂದ್ಲು, ಯಾಕೆ ಹೋದ್ಲು? ಮಮ್ಮಿ, ಏನಾದ್ರೂ ಈ ಶ್ಯಾಮ ಹಾಡ್ತಾಳೆ ಅನ್ನೋ ವಿಷಯ ಇವಳು ಗೊತ್ತಾಗಿದ್ಯಾ ಹೇಗೆ? ಅದೇ ನನ್ಗೂ ಅನುಮಾನ ಬರ್ತಿದೆ. ನಿಮ್ಮ ಋಣನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ ಸರ್. ಇದಕ್ಕೂ ಮೊದಲು ಎಷ್ಟೋ ಐಟಮ್ಸ್ ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ವಿ ಸರ್, ಎಲ್ಲದರಲ್ಲೂ ಲಾಸ್ ಆಗಿತ್ತು. ನಿಮ್ಮ ಮಸಾಲಾ ಕಂಪ್ನಿ ಡಿಸ್ಟ್ರಿಬ್ಯೂಷನ್ ತಗೊಂಡ ಮೇಲೆ ನಮಗೆ ಲಾಭ ಅಂದ್ರೆ ಏನು ಅಂತ ಗೊತ್ತಾಗಿದ್ದು. ನಿಮ್ಮ ಕಂಪ್ನಿ ಮಸಾಲಾ ಪೌಡರ್ಗೆ ಡಿಮ್ಯಾಂಡ್ ಹೆಚ್ಚಿರೋದ್ರಿಂದ ನಮ್ಮ ಲಾಭ ತುಂಬಾ ಹೆಚ್ಚಾಯಿತು. ಹಾಗೆ ಲಾಭ ಬಂದಿದ್ರಿಂದ ಹಿಂದಾಗಿರೋ ನಷ್ಟ ಕವರ್ ಆಗಿ ನಮಗೆ ತುಂಬಾ ಹೆಲ್ಪ್ ಆಗಿದೆ ಸರ್. ನನ್ ಸೊಸೆ ಶ್ಯಾಮ. ನಮಸ್ಕಾರ ಮೇಡಮ್. ನಮಸ್ಕಾರ. ಬಾಮ್ಮ, ಕಾಫಿ ಕೊಡು. ತಗೊಳ್ಳಿ. ಥ್ಯಾಂಕ್ಸ್ ಮೇಡಮ್. ಮಾವ, ನಿಮ್ಗೆ? ನನಗ್ ಬೇಡಮ್ಮ. ಸರ್, ನಮಗೆ ಲಾಭ ತಂದ್ಕೊಟ್ಟಿರೋದ್ರಿಂದ ನಿಮ್ಗೊಂದು ಸಣ್ಣ ಸತ್ಕಾರ ಮಾಡೋಣ ಅಂತಿದೀವಿ ಸರ್. ಸತ್ಕಾರನ? ಚಿಕ್ಕ ಸತ್ಕಾರ ಸರ್. ನಮ್ ಸಂತೋಷಕ್ಕೆ ಶಾಲು ಹೊದಿಸಿ ಮೊಮೆಂಟೋ ಕೊಡ್ತೀವಿ ಸರ್. ನೀವು ಸತ್ಕಾರ ಮಾಡ್ಬೇಕಾಗಿರೋದು ನನ್ನನ್ನಲ್ಲ, ನನ್ನ ಸೊಸೆನ. ಅಮ್ಮ ಶ್ಯಾಮ, ಸ್ವಲ್ಪ ಇಲ್ಲಿ ಬಾಮ್ಮ. ನೀವು ಹೇಳ್ದ ಹಾಗೆ ನಮ್ AAA ಕಂಪ್ನಿಗೆ ಡಿಮ್ಯಾಂಡ್ ತುಂಬಾ ಬೆಳೆದಿದೆ. ಅದಕ್ಕೆ ಕಾರಣ ನಮ್ಮ ಚಿಕ್ಕ ಸೊಸೆ. ಆಕೆ ರೆಸಿಪಿಯಿಂದಾನೆ ನಮ್ಮ ಕಂಪ್ನಿ ಸೇಲ್ಸು ಎಷ್ಟೋ ಹೆಚ್ಚಾಗಿದೆ. ಸೊ ನೀವು ಮಾಡಬೇಕಾಗಿರೋ ಸತ್ಕಾರ ಆಗ್ಲಿ ಸನ್ಮಾನ ಆಗ್ಲಿ ನಮ್ಮ ಸೊಸೆಗೆ ಸೇರ್ಬೇಕು. ನನಗೆ ಯಾಕೆ ಮಾವ ಸನ್ಮಾನ ಎಲ್ಲ? ನಿನಗೆ ಮಾಡಬೇಕು ಶ್ಯಾಮ. ಯು ಆರ್ ದ ಡಿಸರ್ವಿಂಗ್ ಪರ್ಸನ್.